ಕದನ ವಿರಾಮ ಆಯಿತು ಅಂದ ತಕ್ಷಣ ಲೆಬನಾನ್ ಮೇಲೆ ದಾಳಿ ಶುರು ಮಾಡಿದ್ರು ಅಂದರೆ ಇವತ್ತು 250 ಜನರನ್ನು ಕೊಂದು ಹಾಕಿದ್ದಾರೆ ಸೌತ್ ಲೆಬನಾನ್ನಲ್ಲಿ. ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಗೆ ಸಂಬಂಧಪಟ್ಟವರನ್ನು ಯಾರನ್ನೂ ಉಳಿಸುವುದಿಲ್ಲ ಅಂತ ನಿರ್ಧರಿಸಿಕೊಂಡು ನಡೀತಾ ಇರುವ ದಾಳಿ ಇದ್ದಂಗಿದೆ ಇದು. 10 ನಿಮಿಷದಲ್ಲಿ 100 ಸಾರ್ಟೀಸ್. ಕಂಡಲ್ಲಿ ಹಾಕಿದ್ದಾರೆ ಬಾಂಬ್. ಇದ್ಯಾಕೆ? ಟ್ರಂಪನ್ನ ನಂಬಕ್ಕೆ ಬರೋದಿಲ್ಲ. ಅಂದರೆ ನೆತನ್ಯಾಹು ಏನು ಯೋಚನೆ ಮಾಡ್ತಿರ್ಬೋದು ಅನ್ನೋದು ಹೇಳ್ತಾ ಇರೋದು ನಾನು. ಟ್ರಂಪನ್ನು ನಂಬೋದಕ್ಕಾಗೋದಿಲ್ಲ. ನಮಗೆ ಹೇಳದೆ ಕೇಳದೆ ಇರಾನ್ ಜೊತೆಗೆ ಕದನ ವಿರಾಮ ಅಂದ್ಬಿಟ್ರು. ಈಗ ಇರಾನು ಲೆಬನಾನ್ ಮೇಲೂ ದಾಳಿ ನಿಲ್ಲಿಸಿ ಅಂತಿದೆ. ಅಂದ್ಬಿಟ್ರಿ ಇವರು. ಅದಕ್ಕೂ ಡೊನಾಲ್ಡ್ ಟ್ರಂಪು ಆಯಿತು ಬಿಡಿ ಲೆಬನಾನ್ ಮೇಲೂ ನಿಲ್ಲಿಸೋಣ ಅಂದ್ಬಿಟ್ರೆ ಟಾರ್ಗೆಟ್ ಅಚೀವ್ ಆಗೋದಿಲ್ಲ ಇಸ್ರೇಲ್ದು. ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆ ಅರೆಜೀವ ಮಾಡಿ ಉಳಿಸಿದ ಹಾವಿನಂತೆ ಉಳ್ಕೊಂಡ್ಬಿಡುತ್ತೆ. ಈಗೇನು ಈ ದಾಳಿಯಿಂದ ಅದೇನು ಸಂಘಟನೆ ಪೂರ್ತಿಯಾಗಿ ಹೋಗ್ಬಿಡುತ್ತೆ ಭಯೋತ್ಪಾದಕ ಸಂಘಟನೆ ಅಂತ ಹೇಳ್ತಿಲ್ಲ ನಾನು. ಆದರೂ ಇನ್ನೂ ದೊಡ್ಡ ಹೊಡೆತ ಕೊಡುವ ಅವಕಾಶ ಇದ್ದಾಗ ಯಾಕೆ ಕೊಡಬಾರ್ದು ಅಂತ ನೆತನ್ಯಾಹು ಬಹುಶಃ ಅದೇ ಕಾರಣಕ್ಕೆ ಇರಾನಿನ ಒತ್ತಡಕ್ಕೆ ಬಿದ್ದು ಆಯಿತು ಬಿಡಿ ಲೆಬನಾನ್ ಮೇಲಿನ ದಾಳಿನೂ ನಿಲ್ಲಿಸೋಣಂತೆ ಅಂತ ಒಪ್ಕೊಂಡ್ಬಿಟ್ರೆ ಅಷ್ಟರೊಳಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊಡೆದು ಬಿಡೋಣ ಅನ್ನುವ ರೀತಿಯಲ್ಲಿ 250 ಜನರು ಸಾಯುವ ದಾಳಿಯೊಂದನ್ನು ಇವತ್ತು ಇಸ್ರೇಲ್ ಮಾಡ್ತು. ಇಸ್ರೇಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಲೆಬನಾನ್ಗೂ ಈ ಸೀಸ್ ಫೈರ್ಗೂ ಸಂಬಂಧನೇ ಇಲ್ಲ, ನಮ್ಮ ಟಾರ್ಗೆಟ್ಗಳು ಇದಾವಲ್ಲಿ, ನಾವು ಹೊಡಿತೀವಿ ಅಂತ. ಇದೆಲ್ಲ ಲೆಬನಾನ್ ಮೇಲಿನ ದಾಳಿಯನ್ನು ಯಾರು ಖಂಡನೆ ಮಾಡಿದರು ನೋಡಿ. ಆಸ್ಟ್ರೇಲಿಯಾ, ಇಟಲಿ, ಫ್ರಾನ್ಸ್, UK ಲೆಬನಾನ್ ಮೇಲಿನ ದಾಳಿಯನ್ನು. ಅಲ್ಲಿಗೆ ಇದೊಂದು ಸ್ಟ್ರಾಂಗ್ ಅಲಯನ್ಸ್ ಅಂತ ಇತ್ತಲ್ಲ, ಅಲಯನ್ಸ್ನಲ್ಲಿ ಬಿರುಕಲ್ಲ ಕಂದಕ ಬಂದು ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಂದಕ ಬಂದು ಹೋಗಿದೆ. ಈ ದೇಶಗಳು ಹಿಸ್ಟಾರಿಕಲಿ ಇಸ್ರೇಲ್ನ ರೈಟ್ ಆಫ್ ಎಕ್ಸಿಸ್ಟೆನ್ಸ್ನ ಪರವಾಗಿದ್ದವು, ರೈಟ್ ಆಫ್ ಸೆಲ್ಫ್ ಡಿಫೆನ್ಸ್ನ ಪರವಾಗಿದ್ದ ದೇಶಗಳಿವು. ಲೆಬನಾನ್ ಮೇಲಿನ ದಾಳಿ ಮಾಡಬಾರ್ದು, ಕದನ ವಿರಾಮದಲ್ಲಿ ಲೆಬನಾನ್ ಕೂಡ ಇರಬೇಕು ಅಂತ ಹೇಳ್ತಾ ಇದ್ದಾವೆ ಈಗ ಆಸ್ಟ್ರೇಲಿಯಾ, ಇಟಲಿ, ಫ್ರಾನ್ಸ್, UK. ಈಗ ನಾಳಿನ ಮೀಟಿಂಗ್ ಆಗೋದೇ ಡೌಟ ಅನ್ನೋ ಸಿಚುವೇಶನ್ ಇದೆ.